पतित पतित मी त्रिवाच्या पतित परतू आपल्या सुटते म्हणजे करावी सरते नाही चित्त शुद्धी स्थिरा पाया पाशी बुद्धी परतू आपल्या सुटते म्हणजे करावी सरते अपराधाचा केलो तुका म्हणे काय बोलो परतू आपल्या सत्ते म्हणजे करावी कुंडली वरदरी विठ्ठल श्री ज्ञानदेव तुकाराम ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪರಮಾತ್ಮ ಪಾದಕ್ಕೆ ಕೋಟಿ ಕೋಟಿ ದಂಡವತ ಪ್ರಮಾಣ ಸಲ್ಲಿಸುತ್ತಾ ಹಾಗೂ ನಮ್ಮ ಸದ್ಗುರುಗಳಾದಂಥ ಬಾಬಾ ಸಾಹೇಬ್ ಮೌಲಿಯಿಂದ ಇಲ್ಲಿವರೆಗೆ ನಡೆಸಿಕೊಂಡು ಬಂದಂಥ ಗುರುಗಳ ಪಾದಕ್ಕೆ ಕೋಟಿ ಕೋಟಿ ದಂಡವತ ಪ್ರಮಾಣ ಸಲ್ಲಿಸಿ ಇವತ್ತಿನ ದಿವಸ ಮಹಾತ್ಮರಾದಂಥ ಜ್ಞಾನೇಶ್ವರ ಮೌಲಿಯವರು ಏನು ಹೇಳ್ತಾರಪ್ಪ ಅಂದ್ರೆ ಪೈ ಸರ್ವ ಭಾವಿಸುವಿಕೆ जे होपल्या मज चित्ते तैसा गर्भगोळा उद्यमाते कोणाही ಮಾೌಲ್ಯ ಇಷ್ಟೊತ್ತನ ಮಹಾತ್ಮರು ಜ್ಞಾನದ ಬಗ್ಗೆ ಸಾಕಷ್ಟು ಅನುಭವವನ್ನು ಕೊಟ್ಟರು. ಜ್ಞಾನವನ್ನು ಪಡ್ಕೋಬೇಕಾದ್ರೆ ಯಾವ ರೀತಿ ಮಾಡಬೇಕು, ಜ್ಞಾನವನ್ನು ಪಡ್ಕೊಂಡಿಂದ ಯಾವ ರೀತಿ ನಡೀಕೋಬೇಕು ಅನ್ನುವಂಥ ಮಾರ್ಗವನ್ನು ಮಹಾತ್ಮರು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ರು. ಈಗ ಮೌಲ್ಯ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಪೈ ಸರ್ವ ಭಾವಿಸಿ ಉಕ್ಕಿತೆ ಅಂದ್ರು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಭಾವ ಐತಿ, ಇಲ್ಲ ಅನ್ನೋಂಗಿಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಭಾವ ಐತಿ. ಇಲ್ಲಿ ಮೌಲ್ಯವ್ರು ಏನು ಹೇಳ್ತಾರಂದ್ರ ಭಾವ ಇತ್ತು ಅಂದ್ರ ಆ ಮನುಷ್ಯನಲ್ಲಿ ಆ ಭಕ್ತಿ ಮಾಡ್ತಾರ, ಭಗವಂತಂದ ಸೇವಾ ಮಾಡ್ತಾರ, ಭಗವಂತ ಇಟ್ಕೊಳ್ಳೋದಿಲ್ಲ, ಅದನ್ನ ಕೊಡ್ತಾನ. ಅವ ಪರಮಾತ್ಮ ತನ್ನ ಮ್ಯಾಗ ವಜ್ಜೆ ಇಟ್ಕೊಳ್ಳೋದಿಲ್ಲ, ಕೊಡ್ತಾನ. ಹೆಂಗ ಕ್ಷಣಿಕ ಸುಖ ಆಗತ್ತೆ. ಇಲ್ಲಿ ಮೌಲ್ಯವ್ರು ಏನು ಹೇಳ್ತಾರಪ್ಪ ಅಂದ್ರ ಪೈ ಸರ್ವ ಭಾವಿಸುವಿಕೆ ಅಂದ್ರ ಯಾವ ಅಪಕ್ಷವೂ ಇರಬಾರ್ದು ಮನುಷ್ಯನಲ್ಲಿ. ನುಸ್ತಾ ಏನು ಮಾಡೋದು, ಸದಾವ ಕಾಲ ಇವತ್ತು ಯಾವುದೋ ದೇವ್ರಿರ್ಲಿ, ನಿಮ್ಮದು ಯಾವ ದೇವರ ಮೇಲೆ ವಿಶ್ವಾಸ ಐತಿ ಆ ದೇವರ ಹೆಸರನ್ನು ಸದಾವ ಕಾಲ ಆತ್ಮದಲ್ಲಿ ನೆನೆಸ್ಬೇಕು. ಇವತ್ತು ವಿಠ್ಠಲರನ್ರಿ, ಇವತ್ತು ಯಲ್ಲಮ್ಮ ದೇವಿಯರ ನೆನೆಸ್ರಿ, ಇವತ್ತು ಬೀರಪ್ಪನ ನೆನೆಸ್ರಿ, ಯಾವುದೋ ದೇವ್ರ ನೆನೆಸ್ರಿ ನೀವು, ಆದ್ರೆ ಒಂದು ವಿಶ್ವಾಸ ಬೇಕು, ನಂಬಿಕೆ ಬೇಕು. ಸದಾವ ಕಾಲ ಕಷ್ಟ ಬಂದರೂ ಅಷ್ಟೇ ಇರಬೇಕು, ಸುಖ ಇದ್ದಾಗೂ ಅಷ್ಟೇ ಇರಬೇಕು. ಹಿಂಗೆ ಸದಾವ ಕಾಲ ಯಾರು ನೆನೆಸ್ತಾರ ಅವರ ಯೋಗಕ್ಷಮ ಯಾರು ನೋಡ್ಕೊಂತಾನ ಆ ಭಗವಂತ ನೋಡ್ತಾನಂತ ಮೌಲ್ಯರು ಹೇಳ್ತಾರ. ಅದಕ್ಕೆ ಮುಂದೆ ಏನು ಹೇಳ್ತಾರಪ್ಪ ಅಂದ್ರ ಜೈಸಾ ಗರ್ಭಗೋಳ ಉದ್ಯಮಾತಿ ಕೋನಾಯಿನೇನು. ತಾಯಿ ಹೊಟ್ಟೆಯಲ್ಲಿ ಒಂದು ಕೂಸಿರುತ್ತ, ಆ ಕೂಸಿಗೆ ಯಾವುದೂ ಪ್ರಜ್ಞೆ ಇರುವುದಿಲ್ಲ. ಅದು ಹೆಂಗಿರ್ತಂದ್ರೆ ಏಕಾಗ್ರ ಇರುತ್ತ. ಅದಕ್ಕೇನೋ ಸುಖ ಐತೇನೋ ಹೊಟ್ಟೆ ಒಳಗೆ? ಸುಖ ಇಲ್ಲ ಅದಕ್ಕೆ. ಅದು ಎಲ್ಲಿ ಕುಂತೇನೆ ನಾನು, ಯಾವ ಠಿಕಾಣಿ ಒಳಗೆ ಅದೇನೆ ಅನ್ನೋದು ಆ ಕೂಸಿಗೆ ಪ್ರಜ್ಞೆ ಇರುವುದಿಲ್ಲ. ಅಲ್ಲಿ ಹೆಂಗೆ ಏಕಾಗ್ರ ಕುಂತಾಗ ಅದ್ರ ರಕ್ಷಣೆ ಯಾರು ಮಾಡ್ತಾರಂದ್ರೆ ತಾಯಿ ಮಾಡ್ತಾಳ. ಅದಕ್ಕೆ ನೋಡ್ರಿ ಹೇಳ್ತಾರೆ ಹಿರಿಯರು, ಯವ್ವ ಆ ಒಂದು ಕೂಸಿನ ಬಾಯಿ ಆರಿರ್ಬೇಕು, ಸ್ವಲ್ಪ ನೀರು ಕುಡಿ, ಊಟ ಮಾಡು, ನಿದ್ದೆ ಮಾಡು, ಅಡ್ಡಾಡು. ಹೆಂಗೆ ಅದು ತಾಯಿ ಮಾಡ್ತಾಳ ಅದನ್ನೇ ಕೂಸೇನು ಸವಿಸ್ಕೊಂತತಿ. ತಾಯಿ ಹೆಂಗೆ ರಕ್ಷಣೆ ಮಾಡ್ತಾಳೋ ಹಂಗೆ ಯಾವ ಅಪಕ್ಷವನ್ನು ಇಲ್ಲಂಗ ಅನುಪೇಕ್ಷೆ, ಯಾವ ಅಪಕ್ಷವಿಲ್ಲಂಗ ಆ ಭಗವಂತನ ಚಿಂತನವನ್ನು ಮಾಡಿದ್ರೆ ಅವ್ರ ಯೋಗಕ್ಷೇಮ ಯಾಕೆ ನೋಡುದಿಲ್ಲ? ನೋಡ್ತಾನ. ಯಾಕ ಬಾರೆಲ್ಲ ಅವನ ಮ್ಯಾಗ ಬಿದ್ದು ಬಿಡ್ದತಿ, ಪರಮಾತ್ಮನ ಮ್ಯಾಗ. ನೀವು ಕೇಳೋ ಅವಶ್ಯನೇ ಇಲ್ಲ. ಹಿಂದೆ ಬೆನ್ನು ಹತ್ತಾನ, ತಗೋರಿ 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 ಅಂತೇಳಿ. ತಗೊಂಡ್ರನ್ನ ಬೆನ್ನು ಹತ್ತಿದ. ಬಾಲಚಂದ್ರ ಪರ್ವತದೊಳಗೆ ಹೋಗಿ ಕುಂತರು.
ಅವ್ರ ಕಷ್ಟ ಅವ್ರ ಪರಿಸ್ಥಿತಿ ನೋಡಿ ಪರಮಾತ್ಮಗೆ ಸಣ್ಣ ಆಗಲಿಲ್ಲ. ನನ್ನ ಭಕ್ತರಿಗೆ ಕಷ್ಟ ಬರಬಾರ್ದು, ನಾನು ರಕ್ಷಣೆ ಮಾಡಬೇಕಂತೇಳಿ ಇದ್ದಲ್ಲಿ ಓಡಿ ಹೋದ. ತುಕೋಬಾ ಬಂದೇನಪ್ಪ ತಗೋರು. ತುಕೋಬ್ರಾಯರು ತಗೊಳಕ್ ತಯಾರಿಲ್ಲ. ತುಕೋಬ್ರಾಯರಂತ ಭಗವಂತ ನಿನ್ನ ಮಹಿಮಾ ತಿಳಿದಲ್ಲ, ಹಿಂಗೆ ಕೊಡ್ತಿದ್ದಿ ಹಿಂಗೆ ಇಸ್ಕೊಳವ, ಆದ್ರೆ ನಿನ್ನ ಮಹಿಮಾ ತಿಳಿದಲ್ಲ ಭಗವಂತ, ನನಗೇನು ಬೇಡ ಅಂತಾರ. ಏನು ಬೇಡ ತಗೋರು, ಏನಾರು ತಗೋ. ಅವಾಗ ಪರಮಾತ್ಮನ ಆತ್ಮ ನೂಸಬಾರ್ದಂತೇಳಿ ತುಕೋಬ್ರಾಯರು ಕೇಳ್ತಾರ, ನಲಿಗೆ ಮುಕ್ತಿ ಧನ ಸಂಪಾದ ಸಂತ ಸಂಘ ದೇಶದ. ದೇವಾ ನೀ ಕೇಳಂದಿ ಕೇಳೇನಿ ಕರೆ, ನನಗೆ ಈ ಜಮೀನು ರೊಕ್ಕ ರೂಪಾಯಿ ಹೆಂಡ್ರ ಮಕ್ಕಳು ನನಗೇನು ಬೇಡಪ್ಪ, ನಿನ್ನ ಮಾತು ನಾ ಏನು ಮಿಕ್ಕೋದಿಲ್ಲ. ಖರೆ ನನಗೆ ಕೊಟ್ರಿ ಏನು ಕೊಡ್ಬೇಕಂದ್ರೆ ಸಂತರ ಸಂಘ ಕೊಡು. ಅಲ್ಲೋ ಸಂತರ ಸಂಘ ತಗೊಂಡು ಏನು ಮಾಡ್ತಿ ತಗೋಬ. ಪರಮಾತ್ಮ ಕೇಳ್ತಾನ, ದೇವಾ ಏನು ಇರೋದು ರುಚಿ ಅಲ್ಲೇ ಅಂತಾನೆ. ತುಕೋಬ್ರಾರು ಹೇಳ್ತಾರ, ಅಲ್ಲಿ ಹೋದ್ರೆ ಕೀರ್ತನೆ ನಡೆದಿರ್ತತಿ, ಪ್ರವಚನ ನಡೆದಿರ್ತತಿ, ಅಭಂಗ ಅಂತಿರ್ತಾರ, ನಿನ್ನ ಗುಣದಾನ ಮಾಡ್ತಿರ್ತಾನೆ. ನಿನ್ನ ಗುಣದಾನವನ್ನು ಸದಾವ ನನ್ನ ಕಿವಿಗೆ ಬಿತ್ತಂದ್ರೆ ನನ್ನ ದೇಹ ಪವಿತ್ರ ಆಗ್ತತಿ. ನೋಡ್ರಿ ತುಕೋಬ್ರಾಯರು ಅದನ್ನು ಕೇಳಿ ಮಾಡಿ ಮಾಡಿ ಭಗವಂತ ನಾಮಸ್ಮರಣೆ ಮಾಡಿ ಮಾಡಿ ದೇಹ ಪವಿತ್ರ ಆತ. ತುಕೋಬ್ರಾಯರ್ದು ಏನಾರು ಕೇಳಿದ್ರೆ ನೋಡಿ ಭಗವಂತನಂತೀರಿ, ಏನು ಕೇಳಿಲ್ಲ. ಸದಾ ಕಾಲ ವಿಠಲ 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 ಅನ್ಕೊಂತ ಕುಂತು ಕಡಿಗೇನಾತೋ ಅವ್ರ ಬಾಯಿಂದ ಬರುವಂಥ ವಾಣಿ ಶುದ್ಧ. ಏನ ದೇಹ ಪವಿತ್ರ, ಪವಿತ್ರತೋ ದೇಹ ವಾಣಿ ಪುಣ್ಯವಂತ ಜೋ ವೇದತ್ಯ ಸರ್ವಕಾಲ. ಯಾಕಾಗೋದಿಲ್ರಿ? ನಮ್ಮಲ್ಲಿ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ನಮ್ದು ಹೆಂಗೈತಿ ಪರಿಸ್ಥಿತಿ ಅಂದ್ರೆ, ಈಗ ಬಂದೇವ 3 ದಿವ್ಸ ಮಾಡೋದ, ಮನೆಗೆ ಹೋದ್ಕೊಳ್ಳೇನ ಇತ್ತ ಮರ್ತು ಬಿಡೋದು, ಮತ್ತು ನಮ್ಮ ಬಾಳೆದಾಗ ಇರೋದು. ಹಂಗಾದ್ರೆ ಆಗೋದಿಲ್ಲ. ಆಗೇಲಿ ಮಾತು ಹೇಳಿದ್ರು, 1 ತಾಸರ 24 ತಾಸಿನೊಳಗೆ 23 ತಾಸು ನೀವು ಬೇಕಾದಂಗೆ ಕೆಲಸ ಮಾಡ್ಕೊರಿ, ನಿದ್ದೆ ಮಾಡ್ರಿ, ಊಟ ಮಾಡ್ರಿ, ಕೆಲಸ ಮಾಡ್ರಿ, ಬೇಕಾದ್ ಮಾಡ್ಕೊರಿ. ಕರಿ 1 ತಾಸರ ನನ್ನ ಕಡೆ ಗಮನ ಕೊಡ್ರಿ, 1 ತಾಸರ ಸೇವಾ ಮಾಡ್ರಿ. ಯಾವಾಗ ಮಾಡ್ತೀವ್ರಿ ನಾವು? ಹ್ಞೂ ಅಂತೀವಿ, ಮತ್ತು ಅದಕ್ಕೈತಿ ಪರಮಾತ್ಮ ಅಟ್ಕ ಇಟ್ಕ ಕಣ್ ತೆಗೆದಿಲ್ಲ. ಸಂತರು ಎಷ್ಟು ಕಷ್ಟ ಬಿಟ್ಟಾರ ಗೊತ್ತೈತಿ? ನಮ್ಮ ಕರ್ನಾಟಕದೊಳಗೆ 120 ಊರ ಮಾರ್ಗವನ್ನು ತೋರಿಸ್ಕೊಟ್ಟು ಆದ್ರು. ಯಾರು? ಅಪ್ಪ ಅವ್ರು, ಗೋವಿಂದಪ್ಪದವ್ರು. ಎಷ್ಟು ಕಷ್ಟ ಬಿಟ್ರು ಅವರು. 120 ಊರು ಮಾರ್ಗವನ್ನು ತೋರಿಸ್ಕೊಡ್ರು. 15 ಜೀವಿಗಳು ಅದಾವ್ರು ಕರ್ನಾಟಕದೊಳಗೆ. ನಾವೇನೋ ಅಷ್ಟು ಕಷ್ಟ ಬಿಟ್ಟು ಅವರಲ್ಲಿ ದುಡ್ದೇವೆ. ಗುರುಗಳು ನಮ್ಗೆ ಒಂದು ತನ್ನ ಕೊಟ್ಟಾರ, ನಾವು ಒಬ್ಬರ ಊಟ ಮಾಡಬಾರ್ದು. 15 ಜೀವಿಗಳು ಎಲ್ಲರೂ ಉದ್ಧಾರ ಆಗಲಿ, ಎಲ್ಲರೂ ಪ್ರಸಾದ ತಗೊಳ್ಳಿ ಅಂತೇಳಿ ಕಷ್ಟ ಬಿಟ್ಟು ತಮ್ಮ ದೇಹವನ್ನು ಸವಿಸಿದ್ರು. ನಮ್ಮನ್ನು ಉದ್ಧಾರ ಮಾಡೋ ಸಲುವಾಗ ಅವ್ರು ಎಷ್ಟು ಕಷ್ಟ ಬಿಟ್ಟಾರ ಆಗಿನ ಕಾಲದೊಳಗೆ. ಹೆಗಲ ಮ್ಯಾಗ ಹೊತ್ಕೊಂಡು ಊರ್ಲಿಂದ ಊರಿಗೆ ನಡ್ಕೊಂತ ಹೋಗಿದ್ರು. ಅಷ್ಟು ಕಷ್ಟ ಬಿಟ್ಟು ನಮಗೆ ಮಾರ್ಗವನ್ನು ಕೊಟ್ಟಾದ್ರು. ಮಾರ್ಗದ ಅವನಿಗೆಲಿ ಅದೇ ದಯಾನಿಧಿ ಸಂತತಿ. ಎಂಥ ಮಾರ್ಗ ತೋರಿಸಿದ್ರು ನಮ್ಗೆ. ಈ ಮಾರ್ಗದೊಳಗೆ ಹೋದ್ರೆ ಸುಖಕ್ಕೇನು ಕಡಿಮೆ ಇಲ್ಲ. ಸುಖ ಅಂದ್ರೆ ಏನು? ಸುಖ ಅಂದ್ರೆ ಪರಮಾತ್ಮ. ಸುಖ ಹುಡುಕಂತ ಹಾರು ಸಿಗುದಿಲ್ಲ, ಅದ ಇಲ್ಲೇ ಐತಿ. ನಾವೆಲ್ಲಿ ಕುಂತ್ಕೊಂಡು ಆ ಭಗವಂತನ ಚಿಂತನೆ ಮಾಡ್ತೇವೆ, ಅಲ್ಲೇ ಪರಮಾತ್ಮ ಅದಾನ, ಅವನೇ ಸುಖ. ಸುಖ ಅಂದ್ರೆ ಸಿರಿ ಸಂಪತ್ತು, ರೊಕ್ಕ, ಬೆಳ್ಳಿ, ಬಂಗಾರ, ಸಿರಿ ಅದ ಸುಖ ಅಲ್ಲ, ಅದ ಕ್ಷಣಿಕ ಸುಖ. ಇವತ್ತು ಬರ್ತಾ ನಾಳೆ ಹೋಗ್ತತೆ. ಸುಖ ಅಂದ್ರೆ ಪರಮಾತ್ಮ. ಅವನ ಚಿಂತನೆ ಯಾರು ಮಾಡ್ತಾರ ಅವ್ರು ಉದ್ಧಾರ ಆಗೇ ಆಗ್ತಾರ. ಎಷ್ಟು ಮಂದಿ ಉದ್ಧಾರ ಆಗಿಲ್ರಿ ಕರ್ನಾಟಕದೊಳಗೆ? ಅಪ್ಪ ಅವರು ಮಾರ್ಗ ಕೊಟ್ಟು ಹೋದ್ರು. ಆ ಮಾರ್ಗದೊಳಗೆ ಹೋದವ್ರಿಗೆ ಸಾಕಷ್ಟು ಮಂದಿ ಸುಖ ಆಗೈತಿ.
ಮತ್ತು ಸಾಕಷ್ಟು ಮಂದಿ ಉದ್ಧಾರ ಮಾಡಿನೂ ಹೋಗ್ಯಾರ ಅವರು. ಅವ್ರ ಬಾಯಾಗಿಂದ ಮಹಾತ್ಮರ ಬಾಯಾಗಿಂದ ಸಹಜ ವಾಣಿ ಬಂತಂದ್ರೆ ಅದು ಎಂದಿಗೂ ತಪ್ಪಿಲ್ಲ. ಸಹಜ ಬೋಲೋನಿ ಹಿತೋಪದೇಶ ಕರುಣಿ ಸಾಯಸ ಸಿಕ್ಕವಿತ್ತು. ಸಹಜವಾಗಿ ಅವ್ರ ಬಾಯಿಂದ ವಾಣಿ ಬರ್ತತಿ. ಯಾಕೆ ಅವ್ರಿಗೆ ದಯಾ. ಈಗ ಮಹಾತ್ಮರು ಇಷ್ಟೊತ್ತನ ರಗಡ್ ಹೇಳಿದಾರೆ, ತದ್ವಿದ್ದಿ ಪ್ರಣಯಪಾತನೆ ಪರಿಪ್ರಸನ್ನ ಶಿವಾಯ ಉಪದೀಕ್ಷಿತ ಜ್ಞಾನಂ ಜ್ಞಾನಿ ತತ್ವ ದರ್ಶನ ತೇ ಜ್ಞಾನ ಪೈಗಬರಿಗೆ ಜರಿ ಮನಿ ಅತಿ ಅನಾಯ ತರಿ ಸಂತಾಯ ಅಭಜಯ ಸರ್ವಶಿಂಶು. ಇದನ್ನೆಲ್ಲ ತಿಳ್ಕೊಂಡು ಈ ಮಾರ್ಗವನ್ನು ಹಿಡಿದು ಹೋದಾಗ ಅವ್ರ ಸಂತರ ಹೆಂಗಿರ್ತಾರ? ಸಂತುಷ್ಟಿರ್ತಾರ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯಾರ್ಪಿತ ಮನೋಬುದ್ಧಿಯೋ ಮತ್ ಭಕ್ತ ಸಮಯ ಪ್ರೇ ವರ್ಷೇವಿನ ಸಾಗರು ಜೈಶ ಜಳಿ ನಿತ್ಯ ನಿರ್ಭರು ತೈಸಾಮಿ ನಿರೂಪಿತರು ಸಂತೋಷಿದ್ವಿ. ಸಂತರಂದ್ರೆ ಸಾಮಾನ್ಯ ಇರೋದಿಲ್ಲ. ಸಮುದ್ರ ಸದಾವ ಕಾಲ ಏಕಾಸ್ಥಿತಿ ಇರ್ತತಿ. ಹಳ್ಳ ಹೊಳಿ ಏನೈತಿ, ಒಮ್ಮೆ ಮಳೆ ಆತಂದ್ರೆ ಸಾಕಷ್ಟು ಓಡಿ ಹೋಗ್ತತಿ. 360 ನದಿ ಅಲ್ಲ ರೀ, 360 ನದಿ ಹೋಗಿ ಸಮುದ್ರ ಕೂಡಿದ್ರು ಸಮುದ್ರ ಒಂದು ಕೂದಲು ಎಳೆಟ್ಟು ನೀರು ಹೊರಗೆ ಬಿಡಂಗಿಲ್ಲ. ಅದು ಎಲ್ಲ ನೀರನ್ನು ತನ್ನ ಹೃದಯದೊಳಗೆ ಇಟ್ಕೊಂತತಿ. ಹಂಗೆ ನಾವು ಏನೋ ತಪ್ಪು ಮಾಡಿದ್ರೂ ಕೂಡ ಗುರುಗಳು ನಮಗೆ ಕ್ಷಮ ಮಾಡ್ತಾರೆ. ಅಗ್ನಿ ಜೀವಿ ಐತಿ, ಇದಕ್ಕೆ ನಾಲಿಗೆ ಹೊಳ್ಳೋದಿಲ್ಲ, ಇದರ ಅಕ್ಷರ ದೋಷ ಬರ್ತಾವ, ಇದನ್ನು ಇವತ್ತಿಲ್ಲ ನಾಳೆ ಶುದ್ಧ ಮಾಡ್ಬೇಕು ಅನ್ನೋಂಥ ಕೃಪಾ ಅವ್ರು ಮಾಡೇ ಮಾಡ್ತಾರ. ಯಾಕೆ ಮಾಡೋದಿಲ್ರಿ? ವಿಶ್ವಾಸ ಬೇಕು. ಇಂಥ ಮಾರ್ಗವನ್ನು ನಮಗೆ ಮಾಡಿಕೊಟ್ಟುಗ್ಯಾರ. ಎಂಥ ಜ್ಞಾನ್ರಿ ಇದ್ರ. ಎಷ್ಟು ಈ ಭಗವಂತನ ಚಿಂತನೆ ಮಾಡಿದಾರ. ಯಾರಿಗೂ ಏನೂ ಕಮ್ಮಿಲ್ಲ ನೋಡ್ರಿ. ಠಾಕೂರ್ ಅಂತ ಒಂದು ಊರು ಮಹಾರಾಷ್ಟ್ರದೊಳಗೆ, ಅವ ರಾಮದಾಸ್ ಅಂತೇಳಿ ಒಬ್ಬ ಭಕ್ತ ಇದ್ದ. ಇದೇ ಪರಮಾತ್ಮನ ಸೇವಾ ಮಾಡ್ತಿದ್ನವ. 15 ದಿವ್ಸಕ್ಕೊಂದು ಏಕಾದಶಿ ತಪ್ಪದಂಗೆ ದ್ವಾರಕಾಕ್ಕೆ ಬಂದು ಹೋಗ್ತಿದ್ ನಾವು. ಏನ್ರಿ ಬಂದು ಹೋಗ್ತಿದ್ದ. ಅವ ಎಷ್ಟು ವರ್ಷ ಮಾಡಿದ್ನಂದ್ರೆ 25 ವರ್ಷ ಪಾರಿ ಮಾಡಿ ನೋಡ್ರಿ. 15 ದಿವ್ಸಕ್ಕೊಮ್ಮೆ ಅಂದ್ರೆ 25 ವರ್ಷ ಒಟ್ಟ ತಪ್ತಿದ್ದಿಲ್ವ. 15 ದಿವ್ಸಕ್ಕೊಮ್ಮೆ ಏಕಾದಶಿಗೆ ಬಂದು ಅಲ್ಲೇನು ಮಾಡ್ತಿದ್ದ, ಬರುವಾಗ ಒಂದು ಕಟ್ಗೆ ಮಾಡಿದ್ದ. ಅದರೊಳಗೆ ತುಳಸಿ ಗಿಡ ಹಚ್ಚೋದು. ಅದನ್ನು ಕೈಯಾಗಿ ಹಿಡ್ಕೊಂಡು ವಿಠ್ಠಲ ವಿಠ್ಠಲ ಕೃಷ್ಣ ಕೃಷ್ಣ ಅಂತೇಳಿ ಭಗವಂತನ ನಾಮಸ್ಮರಣೆ ಚಿಂತನೆ ಮಾಡ್ತಾ ಇಲ್ಲಿ ಬರ್ತಿದ್ದ. ದ್ವಾರಕಾಕ್ಕೆ ಬರ್ತಿದ್ದ. ದ್ವಾರಕಾ ಹೆಂಗೆ ಸನೆ ಬರುತ್ತಾ ಅವ್ನಿಗೆ ಭಯಂಕರ ಹವಿಷ್ಯ ಆಗೋದು, ಉಲ್ಲಾಸ, ಮತ್ತಷ್ಟು ಹೆಚ್ಚಿನ ಸೇವಾ ಮಾಡಬೇಕು ಅನ್ನೋಂಥ ಉಲ್ಲಾಸ ಆಗ್ತಿತ್ತು. ಬಂದು ಕ್ಯಾಸ್ ಪರಮಾತ್ಮನ ದರ್ಶನ ತೊಗೊತಿದ್ದ. ತಗೊಂಡು ಅಲ್ಲೇ ನದಿ ಯಾವುದ್ರದಿ ಗೋದಾವರಿ ನದಿ ಏನಂತಾರೆ, ಅದು ಹೆಸರು ಬರೋಲ್ಲ, ಗೋದಾವರಿನೇ ಇರಬೇಕದು. ಆ ನದಿ ಒಳಗೆ ಸ್ನಾನ ಮಾಡ್ತಿದ್ದ. ಮಾಡಿ ಹೊಳ್ಳಿ ಪರಮಾತ್ಮನ ತಲೆ ಬಂದು ಆ ತುಳಸಿ ದಳನ ಮತ್ತು ಆ ಏಕಾದಶಿದು ತುಳಾರ ಏನು ತಂದಿರ್ತಿದ್ನಲ್ಲ ಅದನ್ನೆಲ್ಲ ಭಗವಂತಗೆ ಅರ್ಪಿಸಿ ಆ ಸೇವಾ ಮಾಡಿ ಮತ್ತು ಹೊಳ್ಳಿ ಮರುದಿವ್ಸ ಮುಂಜಾನೆ ಊರಿಗೆ ಹೋಗ್ತಿದ್ದ. ಹಿಂಗೆ ಎಷ್ಟು ವರ್ಷ ಮಾಡಿದ? 25 ವರ್ಷ ಮಾಡಿದ. 25 ವರ್ಷ ಅಂದ್ರೆ ಕಡೆ ಏಕಾದಶಿಗೆ ಅವನ ಮನಸ್ಸಿನೊಳಗೆ ಏನು ಅನ್ನಿಸ್ತೆ ಅಂದ್ರೆ ಭಾಳ ಕಷ್ಟ ಅನ್ಸಕತ್ತಿ. ವಯಸ್ಸಾಗಿದ್ದು. ಆ ಏನು ಪರಮಾತ್ಮನ ಪಾದಕ್ಕೇನು ಹನಿ ಹಚ್ಚಿದ್ನಲ್ಲ ಅವಾಗ ತೇಕ್ ಬರಾಕತ್ತಿ ಮತ್ತು ವಯಸ್ಸಾಗಿದ್ದು. ಕಣ್ಣು ಮಂದಾದು, ಕಿವಿನೂ ಮಂದಾದು, ಕಷ್ಟ ಬಂದು ಅಳಾಕತ್ತು ಪರಮಾತ್ಮ. ಮತ್ತು ಇಲ್ಲಿವರೆಗೆ ವಾರಿ ಮಾಡೀನಿ, ಖರೆ ಇನ್ನು ಇದ ವಾರಿನ ಕಡಿದ್ದನ್ನು ಕಾಣ್ತತಿ, ನಿನ್ನ ದರ್ಶನ ಇದ ಕಡಿದ್ದಂತೇಳಿ ಕಷ್ಟ ಆಗಿ ಕಣ್ಣೀರು ತೆಗೆದು ಅಳಾಕತ್ಕೊಳ್ಳೇನ ಆ ಕಣ್ಣ ನೀರು ಯಾವಾಗ ಭಗವಂತನ ಪಾದಕ್ಕೆ ಬಿದ್ದು ಪಕ್ಕನೆ ಎತ್ಕೊಂಡು ನೋಡ್ರಿ, ಪಟ್ನೆ ಎತ್ಕೊಂಡವನ ಕೇಳ್ತಾನ, ಯಪ್ಪ ಯಾಕೆ ಅಳ್ತಿ, ಅಂಥ ಕಷ್ಟ ಏನು ಬಂದತ್ ನಿನಗೆ? ಅವಾಗ ಮಹಾತ್ಮರು ಹೇಳ್ತಾರ, ದೇವಾ ಇಲ್ಲಿವರೆಗೂ ನನ್ನ ಕೈಕಾಲನ ಕಸು ಇತ್ತು, ನಾ ವಾರಿ ಮಾಡಿದ್ನಿ, ಖರೆ ಇನ್ನು ಮುಂದಿನ ವಾರಿಗೆ ನಾ ಬರ್ತೇನೆ ಇಲ್ವೋ ನನಗೆ ಗ್ಯಾರಂಟಿ ಇಲ್ಲ, ನನಗೆ ತೇಕ ಹೆಚ್ಚಾಗೈತಿ,
ಇವೊಂದು ಕೇಳವಲ್ವು, ಕಣ್ಣೊಂದು ಮಂಜಾಗ್ಯಾವು, ಕಾಲೊಂದು ನಡ್ಯಾಕೆ ಬರವಲ್ವು. ಇಂಥ ಪರಿಸ್ಥಿತಿ ಆಗೈತಪ್ಪ. ಹೆಂಗೆ ಇನ್ನು ಮುಂದೆ ವಾರಿ ಮಾಡೋದು ಹೆಂಗೆ ನಾನು? ನೀ ಏನು ಚಿಂತೆ ಮಾಡಬೇಡ ಅಂದು ಭಗವಂತ. ಪರಮಾತ್ಮ ಏನು ಹೇಳ್ತಾನ, ನೀ ಏನು ಚಿಂತೆ ಮಾಡಬೇಡ. ಇಲ್ಲೇ ಮೂರ್ತಿ ಐತಿ, ಆ ಮೂರ್ತಿನ ನೀ ರಥದೊಳಗೆ ಇಟ್ಕೊಂಡು ನಿಮ್ಮ ಊರಿಗೆ ಹೋದ್ಬಿಡು, ಅಲ್ಲೇ ನಿನ್ನ ಅಂತ್ಯಲ್ಲಿ ಇರ್ತೇನಂತಾನೆ ಭಗವಂತ. ವಿಶ್ವಾಸ ನೋಡ್ರಿ. ಇಷ್ಟಂದು ಕುಳೆನ ಮರುದಿವ್ಸ ಮುಂಜಾನೆ ಹೋಗುವಾಗ ಆ ಮೂರ್ತಿ ಇತ್ತು ರೀ. ಎದ್ರದ ಮೂರ್ತಿ ಅಂತಲ್ರಿ ಅದಕ್ಕೆ ಓರ್ ಹಾಂ, ಆ ಮೂರ್ತಿನ ಆ ರಥದೊಳಗೆ ಇಟ್ಕೊಂಡ್ರಿ. ಇಟ್ಕೊಂಡು ಊರಿಗೆ ಹೋದ. ಊರಿಗೆ ಹೋಗಿ ಮುಟ್ಟಿದ. ಇವ್ರು ಮುಂಜಾನೆ ಎದ್ದು ಪೂಜೆಗೆ ಬರ್ಬೇಕಲ್ರಿ. ಪೂಜೆಗೆ ಬಂದು ನೋಡ್ತಾರ, ಮೂರ್ತಿನೇ ಇಲ್ಲ. ಎಲ್ಲಿ ಹೋಗೈತಿ ಅಂತೇಳಿ ಎಲ್ಲ ಊರು ಹುಡುಕ್ಯಾಡ್ತಾರ. ಮೂರ್ತಿ ಸಿಗಲಿಲ್ಲ. ಇವ್ರಿಗೆ ಸಂಶಯ ಬಂತ. ಈ ರಾತ್ರಿ ಒಂದು ರಥ ಹೋತಿ ಕಡೆ ಬಹುತೇ ಆ ರಾಮದಾಸ ಠಾಕೂರ್ಗೆ ಓದಿರ್ಬೇಕು, ಅವನ್ನ ತುಡು ಮಾಡ್ಯಾನ ಅಂತೇಳಿ ಅವನ ಮ್ಯಾಗ ಸಂಶಯ ಮಾಡ್ಕೊಂಡ್ರಿ. ಅವರು ಸಂಶಯ ಮಾಡ್ಕೊಂಡು ಎಲ್ಲ ಬ್ರಾಹ್ಮಣರ ಸಮಾಜದವರು ಹಿರಿಯರು ಕೂಡಿ ಠಾಕೂರ್ಗೆ ಹೋದ್ರಿ. ಹೋದ ಕೂಡೇನ ಅವನು ಕೇಳಿದ್ರ, ಮೂರ್ತಿ ತಂದೇನಪ್ಪ ಭಗವಂತಂದು ಅಂತೇಳಿ. ಪರಮಾತ್ಮ ಈ ಒಂದು ದಿನ ಅಗವ ಹೇಳಿದ್ದ, ತಂದಿಲ್ಲ ಅಂತ ಹೇಳಂತೇಳಿ. ನಾ ತಂದಿಲ್ಲ ಅಂದ್ರೆ ಅವ್ನ ಮನೆ ಅಷ್ಟು ಕಿತ್ತಾಕಿ ಹುಡುಕ್ಯಾಡಿದ್ರು, ಸಿಗಲಿಲ್ಲ. ಆ ಆಜು ಬಾಜು ಮಂದಿರ ಇರ್ತಾವಲ್ರಿ, ಗುಡಿ ಎಲ್ಲ ಹುಡುಕ್ಯಾಡಿದ್ರು, ಸಿಗಲಿಲ್ಲ. ಇವನು ಬಿಟ್ಟು ಹೋಗ್ಯಾ ಇಲ್ಲ ಇದು, ಇವನು ಬಿಟ್ಟು ಹೋಗಿಲ್ಲ. ಇವನು ಶೋಧ ಮಾಡಿ ಹುಡ್ಕೋಬೇಕು ಎಲ್ಲಿ ಅಂತೇಳಿ ಇಡೀ ಊರು ಹುಡುಕಿದ್ರಿ. ಎಲ್ಲರನ್ನು ಕೇಳಿದ್ರು, ಸಿಗಲಿಲ್ಲ. ಇವು ಉಳಿದಿತ್ತೇನಂದ್ರೆ ಕೆರೆ ಒಂದ ಉಳಿದಿತ್ತು, ದೊಡ್ಡ ಕೆರೆ. ಆ ಕೆರೆ ಒಳಗೆ ಹೋದ ಇವು ಏನು ಮಾಡಿಬಿಟ್ಟಿದ್ದ, ಆ ನೀರ ಮುಚ್ಚಿಟ್ಬಿಟ್ಟಿದ್ದ. ಇಲ್ಲಿಟ್ರೆ ಸಿಗೋದಿಲ್ಲ, ಭಗವಂತ ಇಲ್ಲಿ ಇರ್ತಾನ, ಹುಡುಕ್ಯಾಡು ಅದನ್ನ ತಕೊಂಡು ಹೋದ್ರಾತಂತೆ ಇವನು ಮನುಷ್ಯನೊಳಗೆ ಬುದ್ಧಿ ವಿಚಾರ ಇಟ್ಟಿದ್ದ. ಕಡಿ ಕಾಲಕ್ಕೆ ಅವ್ರು ದೊಡ್ಡ ಬರ್ಚಿ ಮಾಡಿದ್ರಿ, ಕಟ್ಗಿ ಬರ್ಚಿ ಮಾಡಿ ಈಸ್ಕೊಂತ ಅದನ್ನು ಚುಚ್ಕೊಂತ ಹೋದ ಕೂಡೇನ ಆ ಮೂರ್ತಿಗಿನ ಬರ್ಚಿ ಚುಚ್ಚಿ ಬಿಡ್ತೀರಿ. ಚುಚ್ಚಿದಾಗನ ಏನು ಮೂರ್ತಿ ಇಟ್ಟಿದ್ರಲ್ರಿ ಅದ್ರಾಗಿದ್ದನ ರಕ್ತ ಬಂದ್ಬಿಡ್ತು. ನೋಡ್ರಿ ಭಗವಂತನ ಆಟ ಅಂದ್ರೆ ಭಕ್ತರ್ಲಿಲ್ಲ ತೋರ್ಸೋ ಸಲುವಾಗ. ರಕ್ತ ಯಾವಾಗ ಬಂತು, ಮೂರ್ತಿ ಇಲ್ಲೇ ಐತೆ ಅನ್ನೋ ಗೊತ್ತಾತವ್ರಿಗೆ. ಆ ಮೂರ್ತಿ ತಕ್ಕೊಂಡ್ರು ಒಯ್ಬೇಕಂತ ಅನ್ಕೊಡ್ದಂದ್ರೆ ಪರಮಾತ್ಮ ಆಗಲಿ ಬುದ್ಧಿ ಹಾಕಿದ್ದ, ನೀ ಹೆದರಾಕ್ ಹೋಗ್ಬೇಡ, ನೀನು ಅದ್ರ ತೂಕದ್ದು ಬಂಗಾರದ ಮೂರ್ತಿ ಮಾಡಿಸ್ಕೊಡ್ತೀನಿ ಅಂತ ಹೇಳು. ಬಿಟ್ಟು ಹೋಕ್ಕಾರ, ಆ ಬಂಗಾರದ ಆಸೆಗೆ ಅದನ್ನು ತೊಗೊಂಡು ಹೋಕ್ಕಾರ ಅಂತೇಳಿ ಪರಮಾತ್ಮನ ಕಲಿಸ್ಕೊಟ್ಟಿದ್ದು ನಾವು ಯಾರಿಗೆ, ರಾಮದಾಸರಿಗೆ. ಆ ಪ್ರಕಾರ ಅವರು ಕೇಳಿದ್ರು, ನಾವು ಒಯ್ತೇವೆ. ಇವು ಕೈ ಮುಗಿದು ಕಾಲು ಬಿದ್ದು ಬೇಡ್ಕೊಂತಾನ, ಯಪ್ಪ ಒಯ್ಬೇಡ್ರಿ, ಇದ್ರ ತೂಕ ನಾನು ಬಂಗಾರದ ಮಾಡಿಸ್ಕೊಡ್ತೀನಿ, ಇದನ್ನ ಇಲ್ಲೇ ಬಿಟ್ಟು ಹೋಗ್ರಿ ಅಂದ್ಕೊಳ್ಳೆ. ನಾವು ಬಂಗಾರದ ಆಸೆಕ್ಕೆ ಏನು ಮಾಡಿದಾರಂದ್ರೆ, ಇದೇನು ಇದೇಟ್ ಕಿಮ್ಮತ್ತಿಂದು, ಬಂಗಾರ ಕಿಮ್ಮತ್ತೇನು ಇದ್ರ ಕಿಮ್ಮತ್ತೇನು ಅಂತಂದು ಎಲ್ಲರೂ ಮಾತಾಡ್ಕೊಂಡು ಹ್ಞೂ ಅಂದ್ರು. ಹೊಳ್ಳಿ ಕೇಳ್ತಾರ, ಅಲ್ಲೋ ಇಷ್ಟು ಬಂಗಾರ ನಿನ್ನ ಕಡೆ ಐತೆ, ನೀ ದರಿದ್ರಿದಿ ಅಂತಂದು. ನಾ ಏನು ದರಿದ್ರ ಬರಬೇಕು ಭಗವಂತ, ನಾ ದರಿದ್ರ ನನ್ನಿಂದ ಯಾಕೆ ಪರಮಾತ್ಮ ಬೆನ್ನ ಹತ್ತಿದ್ದ, ನಾ ಏನು ದರಿದ್ರಿಲ್ಲ, ಖರೆ ಕೊಡೋ ಪರಮಾತ್ಮದನ್ನ ಹೆಂಗಾದ್ರೂ ಕೊಡ್ತಾನ ಅಂತೇಳಿ ಅಂದು ಹ್ಞೂ ಅಂದು ಒಪ್ಕೊಂಡ. ಪರಡಿ ತರಿಸಿದ್ರಿ. ಪರಡಿ ತರಿಸಿ ಒಂದು ಕಡೆ ಮೂರ್ತಿ ಇಟ್ಟರು, ಒಂದು ಕಡೆ ಪರಮಾತ್ಮ ಏನು ಹೇಳಿದ್ದ, ಅವನ ಹೆಂಡತಿ ಮೂಗನ್ಯಾಗಿನ ಮೂಗ್ಬತ್ತು ತಂದು ಅಲ್ಲಿ ಹಚ್ಚೋದು, ಎಲ್ಲೇ ಪರಡಿ ಒಳಗೆ ಹಚ್ಚೋದು. ಅಂದ್ಕೊಳ್ಳೇನ ಅವಾಗ ಎಲ್ಲ ನೇಮ ನಿತ್ಯ ಮಾಡಿ ಬರುವಾಗ ಏನೈತಿ, ಒಂದು ತುಳಸಿ ದಳ ಅವನ ಹೆಂಡತಿ ಮೂಗಿನೊಳಗಿದ್ದಂಥ ಮೂಗ್ಬಟ್ಟ ತೊಗೊಂಡು ಬಂದು ಅಲ್ಲಿ ಸುತ್ತ ಪ್ರದಕ್ಷಿಣೆ ಹಾಕಿ ಎಲ್ಲ ಪೂಜೆ ಮಾಡಿ ಆ ಮೂಗ್ಬಟ್ಟು ಆ ತುಳಸಿ ದಳ ಒಂದು ಪರಡಿ ಒಳಗೆ ಹಚ್ಚಿದ್ರು, ಮೂರ್ತಿ ಒಂದು ಪರಡಿ ಒಳಗೆ ಹಚ್ಚಿ, ಎರಡೂ ಸರಿ ಸಮಾನ ಬಂದು ನೋಡ್ರಿ. ಸರಿ ಸಮಾನ ಬಂದ ಕೂಡೇನ ಅವಾಗ ಏನು ಮಾಡಿದ್ರು, ಆ ಮೂರ್ತಿಯನ್ನು ಅವಾಗ ಬಿಟ್ಟು ಆ ಬಂಗಾರ ಮೂರ್ತಿ ತೊಗೊಂಡು ಆದ್ರೆ ಪರಮಾತ್ಮ ಅವ ಸಾಕ್ಷಾತ್ ಇವತ್ತಿಗೂ ಅಲ್ಲೇ ಅದಾನ. ಯಾಕೆ ಇರುವುದಿಲ್ಲ ನಮ್ಮಲ್ಲಿ ಅಂತ ಭಾವಿಲ್ಲ, ನಮ್ಮ ಬೆನ್ನ ಹತ್ತಂಗಿಲ್ಲ ಏನ್ರಿ. ಹಿಂಗೆ ಯಾರು ರಗಡು ಮಂದಿ ಸಾಕಷ್ಟು ಮಂದಿ ಸಂತರು
ಸೇವಾ ಮಾಡ್ಯಾರ. ಯಾರು ತಮ್ಮ ಭಾವವನ್ನು ಸಂಪೂರ್ಣವಾಗಿ ಭಗವಂತನ ಮೇಲೆ ಅರ್ಪಿಸಿ ಯಾರು ಸೇವಾ ಮಾಡ್ಯಾರ ಅವ್ರನ್ನ ಎಂದಿಗೂ ಕೈ ಬಿಟ್ಟಿಲ್ಲ ಅವ. ಯಾರನ್ನ ಕೈ ಬಿಟ್ಟನ್ರಿ? ಇದ ನಮ್ಮ ಅಪ್ಪ ಅವರು ಎಷ್ಟು ಕಷ್ಟ ಬಿಟ್ಟರು. ಬಿಟ್ಟು ಏನ ಇವ್ರು ಅವ್ರಿಗೆ ಹಗರ್ ಕಷ್ಟ ಬಿಟ್ಟಿಲ್ಲ. ಅವ್ರಿಗೆ ಕಷ್ಟ ಬಂದಂತ ನಮಗೆ ಬಂದ್ರೆ ಒಂದು ತಾಸು ತಡ್ಕೊಳ್ಳೋದಾಗೋದಿಲ್ಲ. ಒಂದೊಂದು ಊರಾಗ ಎಲ್ಲ ವಜ್ಜೆ ಹೊತ್ಕೊಂಡು ತಮ್ದ ಹಿಟ್ಟು ತಮ್ದ ಎಲ್ಲ ಕಟ್ಕೊಂಡು ಹೋಗಿ ಸೇವಾ ಮಾಡಿ ಬಂದಾರ ಅವರು. ನಾವು ಕಣ್ಣಿಲ್ಲೇ ನೋಡಿದ್ದೈತಿ. ಮತ್ತು ಎಷ್ಟು ಕಷ್ಟ ಬಿಟ್ರು ಅವರು. ಆ ಮಾರ್ಗದೊಳಗೆ ನಾವು ನಡ್ಕೋಲಿ. ನಾ ಹೆಚ್ಚು ನೀ ಹೆಚ್ಚು, ನಾ ಮುಂದೆ ನೀ ಮುಂದೆ, ನಮ್ಮಂತೇಳಿ ಇದೈತಿ. ಇದನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಅದಕ್ಕೆ ಹೇಳೋಣ್ರಿ ಮುಗಿಸೋಣ ಏನು ಹೇಳು ಮುಂದೆ? ಎಷ್ಟ್ರಿ? ಅಲ್ಲಿ ನೀವು ಮುಂದೆ ವರ್ಷಂದು ಒರೆಸ್ತೀವಿ. ಮುಗಿಸ್ರಿ. पै सर्व भावे शुकिते जे हो पुलिया मजे तिथे तैसा गर्भगोळ उद्यमाते कोणाने. पुंडलिक वरदारी विठ्ठल श्री ज्ञानदेव तुकाराम. विठ्ठल 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 विठ्ठल.